ಬಹುಶಃ ರಾಯರು ವೃಂದಾವನ ಪ್ರವೇಶ ಮಾಡಿ 3 ದಿನ ಆದ ಮೇಲೆ ಅವ್ರ ಮನೆಗೆ ಬರ್ತಾರೆ. ರಾಯರು ವೃಂದಾವನ ಪ್ರವೇಶ ಅನ್ನುವ ವಾರ್ತೆ ಕೇಳಿದ ಮೇಲೆ ಅವ್ರ ಜಂಗಾಬಲ ಹುಡುಗಿ ಹೋಗುತ್ತೆ. ಇನ್ನು 5 ವಾರದ ಒಳಗಡೆಗೆ ನಿಮಗೆ ದೇವರು ಸಂತಾನ ಭಾಗ್ಯ ಕೊಡ್ತಾನೆ. ಎಷ್ಟೋ ವರ್ಷಗಳಾಗೋಗಿದೆ, 3 ವಾರದಲ್ಲಿ ರಿಸಲ್ಟ್ ಬಂದಿದೆ. ಈ ಒಂದು ರಾಯರ ಸ್ತೋತ್ರ ಅದು ಬರೀ ಒಂದು ಹೊಗಳುವಂತಹ ಪದ್ಯ ಅಲ್ಲ, ಇಡೀ ರಾಯರ ಒಂದು ಸ್ವರೂಪ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವುದನ್ನ ಈ ವಿಸ್ತಾರವಾದ ಸಮಾಜದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಯೂನಿವರ್ಸಲ್ ಆಗಿ ಹೇಳಿ, ಯಾವ ಸಮಸ್ಯೆಗಳಿಲ್ಲ. ತಸ್ಯ ಕುಷ್ಠಾದಿ ರೋಗಾಣ, ಕುಷ್ಠರೋಗ ಬಹಳ ಇವತ್ತು ವಿಶ್ವಸಂಸ್ಥೆ ಅದಕ್ಕೆ ನೆರವನ್ನು ನೀಡ್ತಾ ಇದೆ. ಅಷ್ಟು ದೊಡ್ಡ ಜಾಗತಿಕ ಮಟ್ಟದಲ್ಲಿ ಗಮನ ಹರಿಸಿದ ರೋಗ ಅದು. ಅಂಥ ರೋಗಗಳು ರಾಯರ ಅಂಗಣದಲ್ಲಿ ಓಡಾಡಿದರೆ ಪರಿಹಾರ ಆಗಿಬಿಡುತ್ತೆ. ಮದ್ಯ ಮಾಂಸಗಳನ್ನು ಸೇವನೆ ಮಾಡೋರು ಈ ರಾಯರ ಸ್ತೋತ್ರವನ್ನು ಹೇಳಿದರೆ ಅದು ವಿಪರೀತ ಫಲವನ್ನು ಕೊಡ್ಬೋದು. ವ್ಯಕ್ತಿ ಆರಾಧನೆ ಇಲ್ಲ. ನಾನು ಮಧ್ವಾಚಾರ್ಯರನ್ನ ಸರ್ವೋತ್ತಮ ಅಂದರೆ ನನಗೆ ನರಕ ಆಗುತ್ತೆ ಅಂತ ಮಧ್ವಾಚಾರ್ಯ ಹೇಳ್ಕೊಟ್ಟಿದ್ದಾರೆ. ಕರು ಇದ್ದಲ್ಲಿ ಹಸು ಓಡ್ಕೊಂಡು ಬರಲ್ವಾ? ಹಸು ದೇವರು, ಕರು ರಾಯರು. ದೇವರು ಬಂದ್ಬಿಡ್ತಾನೆ ಕರುವನ್ನು ಹಿಡ್ಕೊಂಡು ಬಂದರೆ ನೀವು.